ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು. ಇದಕ್ಕೆ ನಾನು 2 ಟೈಪ್ಸ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾವು 400ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ಪ್ಲೇಸಸ್ ಡಿಪೆಂಡ್ಸ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ಸ್ವಲ್ಪ ಉದ್ದ ಬೀಡನ್ನ, ಸ್ಮಾಲ್ ಬೀಡ್ ಅಥವಾ ವೀಟ್ ಬೀಡ್ ಟೈಪಲ್ಲಿ ಬರೋವಂಥ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ಮಾಲ್ ಬೀಡನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಳ್ಳೋದಕ್ಕೆ ಥ್ರೆಡ್ಡು, ಜರಿ ದಾರ, ಕ್ರೋಶಾ ನೀಡಲ್ ನಂಬರು 11, ದೊಡ್ಡ ಕಣ್ಣಿನ ಸೂಜಿ, ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಇದು ಸೀರೆ ಹಿಂಭಾಗ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾನು ಈಗಾಗಲೇ ಹೇಳ್ದಾಗೆ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಲ್ಲ, ನಾನು ಆ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟು ಹಾಕ್ಕೊಳ್ಳಲ್ಲ. ಡೈರೆಕ್ಟಾಗಿ ಸೀರೆಗೇ ನಾನು ಗಂಟು ಹಾಕ್ಕೊಂಡ್ಬಿಡ್ತೀನಿ. ದಾರದ ತುದಿಗೆ ಗಂಟು ಹಾಕ್ಕೊಂಡ್ರೆ ಕೊನೆಯಲ್ಲಿ ನೀವು ಗ್ಲೂ ಪೇಸ್ಟ್ ಮಾಡಬೇಕಾಗುತ್ತೆ, ಅದು ಬಿಚ್ಚೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಡೈರೆಕ್ಟಾಗಿ ನೋಡಿ ಈ ರೀತಿ ಸೀರೆ ಹಿಂಭಾಗಕ್ಕೆ ಥ್ರೆಡ್ನ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿ ಮೇಲಕ್ಕೆ ಎತ್ಕೊಂಡ್ಬಿಡಿ. ಎತ್ಕೊಂಡಿದ್ದಾದ ನಂತರ ಈ ರೀತಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ಆಗ ನಿಮಗೆ ಇದು ಬಿಚ್ಚೋಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರೋದಿಲ್ಲ. ಕೊನೆಯಲ್ಲಿ ನೀವು ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಕುಚ್ಚು ಒಳಗಡೆಗೆ ಹಾಕಿ ಸೇರಿಸ್ಕೊಂಡು ಗಂಟು ಹಾಕ್ಕೊಂಬಿಡ್ಬೋದು. ಇವಾಗ ಗಂಟು ಹಾಕ್ಕೊಂಡಿದ್ದಾದಮೇಲೆ ಅಲ್ಲಿ ಒಂದು ಹಾಫ್ ಕ್ರೋಶೆಟ್ ಮಾಡ್ಕೊಳ್ಳೋಣ ಅಥವಾ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೇಮ್ ಪ್ಲೇಸಲ್ಲಿ ಅಥವಾ ಅದ್ರ ಪಕ್ಕದಲ್ಲಿ ಮಾಡ್ಕೊಬೋದು. ಒಂದು ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗು ಕುಚ್ಚು ಹಾಕ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ಕೊಳ್ತೀವಲ್ಲ, ಅದು 5 ಚೈನ್ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನೀವು ಆ ಎಕ್ಸ್ಟ್ರಾ ಥ್ರೆಡ್ನ ಕುಚ್ಚೊಳಗೆ ಸೇರಿಸ್ಕೊಂಡ್ಬಿಡ್ಬೋದು. ಇವಾಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಥವಾ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಲಾಕ್ ಆದಮೇಲೆ ಇವಾಗ ಉದ್ದ ಬೀಡ್ ಏನು ತಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿ ಆನಂತರ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಬೇಕು. ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾ ಇರೋದ್ರಿಂದ ನಾವು ನೋಡಿ ಈ ರೀತಿ ವಿ ಶೇಪಲ್ಲಿ ನಮಗೆ ಬರಬೇಕು. ನೀಡಲ್ನ ಈ ರೀತಿ ವಿ ಶೇಪಲ್ಲಿ ಇಟ್ಕೊಂಡು ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. ಇವಾಗ ವಿ ಶೇಪಲ್ಲಿ ನಮಗದು ಲಾಕ್ ಆದಂಗೆ ಆಗುತ್ತೆ. ವಿ ಶೇಪಲ್ಲಿ ಈ ರೀತಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಬೇಕು. ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಆದಮೇಲೆ ಇವಾಗ ಆ ಟ್ರಿಪಲ್ ಕ್ರೋಶೆಟ್ ಕಂಬಕ್ಕೆ ನಾವು 9 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಇರುತ್ತಲ್ಲ ಅದನ್ನು ಒಂದು ಕಂಬ ಅಂತ ತಗೊಂಡ್ರೆ ಟೋಟಲ್ 10 ಕಂಬಗಳು ಕೌಂಟಿಂಗ್ ಬರುತ್ತೆ. ಸೊ ಅದನ್ನು ಬಿಟ್ಟು ನಾವು ಈ ಟ್ರಿಪಲ್ ಕ್ರೋಶೆಟ್ ಕಂಬದೊಳಗಡೆಗೆ 9 ಕಂಬಗಳನ್ನ ಮಾಡಬೇಕು. ಟೋಟಲಾಗಿ 10 ಕಂಬಗಳು. ಆ 2 ಚೈನ್ನು ಒಂದು ಕಂಬ ಅಂತ ಮಾಡ್ಕೊಳ್ಳಿ, ಅಲ್ಲಿಗೆ 10 ಕಂಬ ಲೆಕ್ಕ ಬರುತ್ತೆ. ಡಬಲ್ ಕ್ರೋಶೆಟ್ನ ಮಾಡ್ತಾ ಇರೋದು ಹಾಗೆ ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ ಏನು ಕಂಬ ಇದೆಯಲ್ಲ ಅದನ್ನು ಬೇಸ್ ಲೈನ್ ಆಗಿ ತಗೊಂಡು ಅದಕ್ಕೆ ನಾವು 9 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 9 ಕಂಬಗಳು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ನೀವು ಒಂದು ಆರ್ಚು 9 ಕಂಬ ಅಥವಾ ಇನ್ನೊಂದು ಆರ್ಚು 8 ಕಂಬ ಈ ರೀತಿ ಮಿಸ್ ಆಯಿತು ಅಥವಾ 10 ಕಂಬ ಎಕ್ಸ್ಟ್ರಾ ಆಯಿತು ಅಂದರೆ ದೊಡ್ಡ ಚಿಕ್ಕ ಈ ರೀತಿ ಆರ್ಚ್ಗಳು ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಬೇಕು. ಇವಾಗ ನೋಡಿ ಈ ರೀತಿ ವಿ ಶೇಪಲ್ಲಿ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಎಳೆದು ಮುಂದಕ್ಕೆ ಲಾಕ್ ಮಾಡಬೇಡಿ, ಅದು ವಿ ಶೇಪಲ್ಲಿ ಹಿಂಗೆ ಆರ್ಚ್ ನಿಂತ್ಕೋಬೇಕು ನಿಮಗೆ ಮತ್ತೆ. ಸೊ ಆ ರೀತಿ ನೋಡಿಕೊಂಡು ಒಂದು 3 ಚೈನ್ ಗ್ಯಾಪ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಪ್ಲೇಸ್ ಅಂತ ನೋಡಿಕೊಂಡು ಆ ಅಂದಾಜು ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ವಿ ಶೇಪಲ್ಲೇ ಬರಬೇಕು. ನಾವು ಎಳೆದು ಇನ್ನೂ ಮುಂದಕ್ಕೆ ಹಾಕ್ಬೋದು, ಬಟ್ ಅದು ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನಿಲ್ಲಿಸ್ಕೊಂಡು ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ ಒಂದು ಉದ್ದ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉದ್ದ ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮತ್ತು ಟೈಟಾಗಿ ಲಾಕ್ ಮಾಡಿ, ಇಲ್ಲಾಂದರೆ ಲೂಸಾಗಿ ಅದು ಎಕ್ಸ್ಟ್ರಾ ಥ್ರೆಡ್ ಥರ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೀಡನ್ನ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ.
ಮಾಡಿದ್ಮೇಲೆ ಸೇಮ್ ವಿ ಶೇಪಲ್ಲಿ ನಿಲ್ಲಿಸ್ಕೊಂಡು ಒಂದು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಈಗ ಏನು ಫಸ್ಟ್ನೇ ಹಾರ್ಚಲ್ಲಿ ಮಾಡಿದ್ವಿ ಅಲ್ಲ ಅದೇ ರೀತಿ ಮತ್ತು ಕಂಬನೂ ಅಷ್ಟೇ ನೋಡಿ ಕರೆಕ್ಟಾಗಿ ಆ ಬೀಡ್ ಅಷ್ಟು ಉದ್ದಕ್ಕೆ ಬರೋ ಥರ ಮಾಡ್ಕೊಳ್ಳಿ. ತುಂಬ ಉದ್ದಕ್ಕೆ ಅಥವಾ ಚಿಕ್ಕ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಒಂದು ಕಂಬನ ಮಾಡ್ಕೊಳ್ಳೋಣ. ಮತ್ತು ನೋಡಿ ನೀವು ಅದು ಸ್ವಲ್ಪ ಹತ್ತಿರ ಆದರೂ ಚೆನ್ನಾಗಿರಲ್ಲ, ತುಂಬ ದೂರ ಆದ್ರೂ ಚೆನ್ನಾಗಿರಲ್ಲ. ಕರೆಕ್ಟಾಗಿ ಮಾಡಿಕೊಂಡ್ರೆ ಒಂದು ಅಂದಾಜಲ್ಲಿ ನೋಡಿ ಈ ರೀತಿ ವಿ ಶೇಪಲ್ಲಿ ಕರೆಕ್ಟಾಗಿ ಬರೋ ರೀತಿನಲ್ಲಿ ಮಾಡ್ಕೊಳ್ಳಿ, ಆವಾಗನೇ ಡಿಸೈನು ಸರಿಯಾಗಿ ಬರೋದು. ಈಗ ಮಾಡ್ಕೊಂಡಿದ್ದಾದಮೇಲೆ ಸೇಮ್ 2 ಚೈನ್ಗಳನ್ನ ಹಾಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ, ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಅದಾದಮೇಲೆ ಆ ಕಂಬನ ಏನು ಬೇಸ್ ಲೈನ್ ಆಗಿ ತಗೊಂಡು ಈಗಾಗಲೇ ಹೇಳಿದ್ನಲ್ಲ ಹಾಗೆ 9 ಕಂಬಗಳನ್ನ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡ್ಕೋಬೇಕು. 9 ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಹಾಕಿರೋದು 1 ಕಂಬ ಅಂತ ಆದರೆ 10 ಕಂಬಗಳು ಬರುತ್ತೆ. ಸೊ ಈ ರೀತಿ 9 ಕಂಬಗಳಾದಮೇಲೆ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಆ ರೀತಿ ಒಂದು 3 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟು ಸ್ಪೇಸ್ ತಗೊಳುತ್ತೆ ಆ ಅಂದಾಜಲ್ಲಿ ಲಾಕ್ ಮಾಡ್ಕೊಳ್ಳಿ. ತುಂಬ ಎಳೆದು ಲಾಕ್ ಮಾಡಬೇಡಿ. ಆಮೇಲೆ ಹಾರ್ಚ್ ಲೆಂತು ಒಂದೇ ಸಮ ಬರಬೇಕು. ಈಗ ಫಸ್ಟ್ನೇ ಹಾರ್ಚ್ ಹಾಕಿದ್ದೀರಲ್ಲ ಅದು ಲೆಂತ್ ಕೂಡ ನೋಡ್ಕೊಳ್ಳಿ, ಉದ್ದ ನೋಡಿಕೊಂಡು ಕೂಡ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಲಾಕ್ ಮಾಡಿದ್ಮೇಲೆ 5 ಚೈನ್ಗಳನ್ನ ಹಾಕಬೇಕು. ಇಲ್ಲಿ ನಾನು ಸೆಕೆಂಡ್ ಹಾರ್ಚ್ನ ಬಂದು ಡಬಲ್ ಸ್ಟೆಪ್ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾಯಿದ್ದೀನಿ, ಹಾಗಾಗಿ 5 ಚೈನ್ ಹಾಕ್ಕೊಂಡು ಆರ್ಚ್ನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಇವಾಗ ಇದನ್ನು ನಾವು 6, ಈಗ ನಿಮಗೆ ಚಿಕ್ಕ ಚಿಕ್ಕದಾಗಿ ಹೋಲ್ಗಳು ಕಾಣಿಸ್ತಾ ಇದೆ ಅಲ್ಲ, 6ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. 6ನೇ ಹೋಲ್, 6ನೇ ಕಂಬ, 6ನೇ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಇವಾಗ ಮತ್ತೆ ಆರ್ಚ್ನ ಸೀದಾ ಮಾಡ್ಕೊಳ್ಳಿ. ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡೋಣ, ಸ್ಮಾಲ್ ಬೀಡನ್ನ ಆ್ಯಡ್ ಮಾಡೋಣ. ಇವಾಗ ಬೀಡನ್ನ ಆ್ಯಡ್ ಮಾಡಿ ಇವಾಗ ನೀವು ಏನು 5 ಚೈನ್ಗಳನ್ನ ಹಾಕ್ಕೊಂಡ್ರಿ ಅಲ್ಲ ಅದನ್ನು ಬೇಸ್ ಲೈನಾಗಿ ತಗೊಂಡು ಅಲ್ಲಿಗೆ ಮತ್ತೆ 9 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 9 ಕಂಬಗಳು, 5 ಚೈನ್ನ ನಾವು ಇವಾಗ ಬೇಸ್ ಲೈನಾಗಿ ತಗೋಬೇಕು. ನೋಡಿ ಅಂದರೆ ಒಂದೇ ಆರ್ಚ್ ಡಬಲ್ ಸ್ಟೆಪ್ ಬರೋ ರೀತಿಯಲ್ಲಿ ಮಾಡಿರೋದು ಇದು. ನೋಡಿ ಈ ರೀತಿ ಡಬಲ್ ಸ್ಟೆಪ್ ಕಾಣಿಸುತ್ತೆ ಆರ್ಚು. ಬೀಡ್ ಒಂದೇ ಆ್ಯಡ್ ಮಾಡ್ತೀವಿ, ಡಬಲ್ ಸ್ಟೆಪ್ ಆರ್ಚ್ ಮಾಡ್ತೀವಿ. ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಆರ್ಚ್ಗಳು ಉದ್ದ ಒಂದೇ ಸಮ ಬರಬೇಕು. ಹಾಗಾಗಿ ನೀವು ಸ್ವಲ್ಪ ಎಳೆದಾಕಿದ್ರಿಂದ ಆರ್ಚ್ ಉದ್ದ ಕೂಡ ಕಡಿಮೆ ಆಗಿಬಿಡುತ್ತೆ ನಿಮಗೆ, ಆವಾಗ ಡಿಸೈನು ಹೆಚ್ಚು ಕಡಿಮೆ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ವಿ ಶೇಪಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು ಸೇಮ್ ಆರ್ಚ್, ಸಿಂಗಲ್ ಆರ್ಚ್ ಇದು. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಆರ್ಚು, ಆಮೇಲೆ ಸೆಕೆಂಡ್ದು ಡಬಲ್ ಆರ್ಚು, ಮತ್ತು ಲಾಸ್ಟ್ದು ಸಿಂಗಲ್ ಆರ್ಚ್ ಮಾಡಿಕೊಂಡು 5 ಚೈನ್ ಗ್ಯಾಪ್ ಮಾಡ್ಕೊಳ್ಳೋಣ. ಕುಚ್ಚು ಕಟ್ಕೊಳ್ಳೋದಕ್ಕೆ ಇದು 5 ಚೈನ್ ಗ್ಯಾಪ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ನಿಮಗೆ ಒಂದು ಆರ್ಚ್, ಕುಚ್ಚು ಆ ಕಡೆ ಈ ಕಡೆ ಬರುತ್ತೆ ನಿಮಗೆ. ನೋಡಿ ಈ ರೀತಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿದ್ದೀನಿ ಸೆಮಿ ಬ್ರೈಡಲ್ ಡಿಸೈನು. ನೋಡಿ ಈ ರೀತಿ ಡಬಲ್ ಸ್ಟಾರ್ಟಿಂಗ್ ಒಂದು ಆರ್ಚ್ ಬರುತ್ತೆ, ಆಮೇಲೆ ಡಬಲ್ ಆರ್ಚು ಮತ್ತು ಒಂದು ಸಿಂಗಲ್ ಆರ್ಚು. ಸೊ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದು ಆರ್ಚ್ಗಳು ಉದ್ದ ಕಂಬ ಯೂಸ್ ಮಾಡಿರೋದು, ಉದ್ದ ಬೀಡ್ಗಳನ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಆರ್ಚ್ಗಳು ಕೂಡ ಲೆಂತ್ ಉದ್ದ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ, ಒಂದಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದೇ ರೀತಿ ಪೂರ್ತಿಯಾಗಿ ಮಾಡ್ಕೋಬೇಕು. ಇದಕ್ಕೆ ನಾವಿವಾಗ ಸೆರಗು ಕಲರ್ ಏನು ಕಾಣಿಸ್ತಾ ಇದೆ ಆ ಕಲರ್ ಥ್ರೆಡ್ಡಿಂದ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಸ್ವಲ್ಪ ದಪ್ಪನಾಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. 3 ಆರ್ಚ್, 4 ಆರ್ಚ್ ಬರುತ್ತೆ. ಸೊ ಇದಕ್ಕೆ ನಾನು 200 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 200 ಎಳೆ ದಾರ ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಆರ್ಚ್ ಲೆಂತಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ಆರ್ಚ್ ಲೆಂತಿಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. 200 ಎಳೆ ದಾರ ನಿಮಗೆ 400 ಎಳೆ ಆಗುತ್ತೆ. ಸೊ ತುಂಬಾ ದಪ್ಪನಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಕುಚ್ಚುಗಳು ಕೂಡ ಫೋಲ್ಡ್ ಆಗೋದಿಲ್ಲ ನಿಮಗೆ. ಸೊ ಈ ರೀತಿ ನಾವು ಮಾಡಿಕೊಂಡ್ರೆ
ತುಂಬ ಈಸಿಯಾಗಿ ಬೇಗನೆ ಈ ಡಿಸೈನ್ನ ಮಾಡ್ಕೋಬೋದು. ಸೆಮಿ ಬ್ರೈಡಲ್ ಸ್ಯಾರಿಗಳಿಗೆ, ಕಾಟನ್ ಸ್ಯಾರಿಗಳಿಗೆ, ಸಿಂಪಲ್ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಡಿಸೈನ್ ಚೆನ್ನಾಗಿರುತ್ತೆ. ಡಿಸೈನ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.